ಈ ಸಂದರ್ಭದಲ್ಲಿ ಪಾಕ್ ವಿರುದ್ಧ ಯುದ್ಧ ಬೇಡ ಅಂತ ಸಿದ್ದರಾಮಯ್ಯ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಸಿಎಂ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಸಿಎಂಗೆ ಮುಸ್ಲಿಮರ ಮೇಲೆ ಪ್ರೀತಿ ಅಂತ ಹೇಳಿ ಬಿಜೆಪಿ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಹೇಳಿಕೆ ವಿಷಯವಾಗಿ ಈಗ ರಾಜಕೀಯ ಜಟಾಪಟಿ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಹೇಳಿಕೆ ಅತ್ಯಂತ ಬಾಲಿಶವಾಗಿದೆ ಅಂತ ಹೇಳಿ ಬಿಜೆಪಿಯವರು ವ್ಯಂಗ್ಯವಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಭಾರತೀಯರ ಕ್ಷಮೆ ಕೇಳಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರ ಹೇಳಿಕೆ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಗ್ಗಟ್ಟಾಗಿ ನಿಲ್ಲುವಂಥ ಸಂದರ್ಭದಲ್ಲಿ ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂತೆ. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಈ ರೀತಿ ಹೇಳಿಕೆ ಕೊಡುವಂಥದ್ದು ಮುಖ್ಯಮಂತ್ರಿ ಅವರಿಗೆ ಶೋಭೆ ತರುವಂಥದ್ದನ್ನು ಅದನ್ನು ಖಂಡಿಸ್ತೇನೆ. ದೇಶದ ಜನರು ಕ್ಷಮೆ ಕೇಳಿ ಇನ್ನಾದರೂ ಅವ್ರ ನಡವಳಿಕೆ ತಿದ್ದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬಾರ್ದು, ಈ ದೃಷ್ಟಿಕೋನ ಏನಿದೆ ಸಿದ್ದರಾಮಯ್ಯನವ್ರದ್ದು, ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಏನು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೇಳಿದರು, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಏನಿದ್ದಾರೆ ಈ ದೇಶದ ಜನರ ಕ್ಷಮೆಯನ್ನು ಕೂಡ ಅವರು ಕೇಳಬೇಕಾಗ್ತದೆ. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಸಿದ್ದರಾಮಯ್ಯನವರಿಂದ ಈ ರೀತಿ ಹೇಳಿಕೆಗಳನ್ನು. ಸಿದ್ದರಾಮಯ್ಯನವರು ಬಹುಶಃ ನನಗನ್ನಿಸೋ ಮಟ್ಟಿಗೆ ಭಾಳ ಟಾರ್ಗೆಟ್ ಆಗಿ, ಅಂದರೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ಹಿನ್ನೆಲೆ ಇಟ್ಟುಕೊಂಡು ಅವರು ಈ ರೀತಿಯಾದಂಥದ್ದು ಬೋಧನೆ ಮಾಡುವಂಥದ್ದು ಸ್ಟಾರ್ಟ್ ಮಾಡಿದ್ದಾರೆ. ಯುದ್ಧ ಮಾಡಬೇಡ್ರಿ ಅಂತ ಹೇಳುವಂಥದ್ದು ಏನಿದೆಯಲ್ಲ ಪ್ರವೃತ್ತಿ, ಇದು ಬಹುಶಃ ದೇಶದ್ರೋಹದ ಕೆಲಸ ಅಂತ ನಾನು ಹೇಳ್ತೀನಿ. ಇದಕ್ಕೆ ದೇಶಕ್ಕೆ ಒಂದು ಸಂರಕ್ಷಣೆ ಕೊಡುವಂಥದ್ದು, ದೇಶಕ್ಕೆ ಜನರಲ್ಲಿ ಒಂದು ಸ್ವಾಭಿಮಾನ ಬೆಳೆಸುವಂಥದ್ದು, ದೇಶಭಕ್ತಿಯನ್ನು ಬೆಳೆಸುವಂಥದ್ದು ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇಲ್ಲ. ಕೇವಲ ಅಲ್ಪಸಂಖ್ಯಾತರ ಓಟು ಆ ಮುಸ್ಲಿಂ ಸಮುದಾಯವನ್ನು ಪ್ಲೀಸ್ ಮಾಡೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ದೇಶ ಇದ್ರೆ ನಾವ್ಯಾರು ದೇಶಕ್ಕಿಂತ ದೊಡ್ಡವರಲ್ಲ. ಖರ್ಗೆ ಸಾಹೇಬ್ರಂತವರೇನೆ ಯಾವ ರೀತಿ ಹೇಳಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರು ಇಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಅವಶ್ಯಕತೆ ಇಲ್ಲದನ್ನೆಲ್ಲ ಮಾಡಿ ತಾವು ಇನ್ಯಾವುದೋ ಇತಿಹಾಸಕ್ಕೆ ಹೋಗಬೇಕಾದ ಅವಶ್ಯಕತೆಯೂ ಇಲ್ಲ. ಸಿದ್ದರಾಮಯ್ಯನವರಾಗಿದ್ದರೆ ಒಳ್ಳೆಯದು. ನಾವು ಸಿದ್ದರಾಮಯ್ಯನವರಾಗಿರೋದಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಮಗೆ ಬೇರೆಯವರಂಗೆ ಅದು ಇದು ಭಾಷೆಗಳು ಗೊತ್ತಿಲ್ಲ. ಸಿದ್ದರಾಮಯ್ಯನವರಂಥವರು ದೇಶಕ್ಕಿಂತ ಯಾರೂ ನಾವು ದೊಡ್ಡವರಿಲ್ಲ. ಭಾರತ ದೇಶ, ಭಾರತೀಯರು. ಇದು ಸಿದ್ದರಾಮಯ್ಯ ಹೇಳಿಕೆ ವಿಷಯವಾಗಿ ಬಿಜೆಪಿ ನಾಯಕರ ಆಕ್ರೋಶ. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಅನ್ನಿಸ್ತಾ ಇದೆ, ನಾವೆಲ್ಲ ಶಾಂತಿ ಪ್ರಿಯರು, ಯುದ್ಧ ಪ್ರಿಯರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಯಾವಾಗ ಅದು ಕಾಂಟ್ರವರ್ಸಿ ಆಯಿತು, ಬಿಜೆಪಿ ನಾಯಕರು ತೀವ್ರ ರೀತಿಯಲ್ಲಿ ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ವಾಗ್ದಾಳಿ ಮಾಡಿದ್ರು. ಇವತ್ತು ತಮ್ಮ ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಯಾವ ವಿಷಯವನ್ನ ಫೋಕಸ್ ಮಾಡಬೇಕು, ಯಾವ ವಿಷಯವಾಗಿ ನಾವು ಖಂಡನೆ ವ್ಯಕ್ತಪಡಿಸಬೇಕು, ಯಾರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಬೇಕು, ಅದನ್ನು ಬಿಟ್ಟು ರಾಜ್ಯ ನಾಯಕರು ಈ ಯುದ್ಧದ ವಿಷಯವಾಗಿ ವಾಗ್ಯುದ್ಧದಲ್ಲಿ ನಿರತರಾಗಿದ್ದಾರೆ. ಜನಾನೇ ಹೇಳ್ತಾ ಇದ್ದಾರೆ, ಇವ್ರು ಇಲ್ಲಿ ವಾಗ್ಯುದ್ಧ ಮಾಡೋ ಬದಲು ಗಡಿ ಕಳಿಸಿ ಅಲ್ಲಿ ನೇರ ಯುದ್ಧ ಮಾಡಲಿ ಅಂತೇಳಿ. ಅಂದ್ರೆ ದುರಾದೃಷ್ಟ ಅನಿಸ್ತಾ ಇದೆ ಅಥವಾ ನಮ್ಮ ದುರ್ದೈವ ಅನ್ಸುತ್ತೆ ನಮ್ಮ ರಾಜ್ಯದ ನಾಯಕರು ಈ ರೀತಿ ಬಿಹೇವ್ ಮಾಡ್ತಾ ಇರೋದು. ಶರ್ಮಿತಾ, ಯಾರಿಗೆ ಆಗಿ ಕೂಡ ಈ ರೀತಿಯಾದಂತಹ ಸಂದರ್ಭದಲ್ಲಿ ರಸ್ತೆ ಎಷ್ಟು ಕುದಿಯುತ್ತೆ ಅನ್ನುವಂಥದ್ದು ಈಗ ಭಾರತೀಯರದೇ ಸಾಕ್ಷಿ. ಈಗಾಗಲೇ ಎಲ್ಲರೂ ಕೂಡ ಭಾರತೀಯರು ಒಂದೇ ಹೇಳ್ತಾ ಇರುವಂತದ್ದು, ಯುದ್ಧ ಪಾಕಿಸ್ತಾನದ ವಿರುದ್ಧವಾಗಿ ಆಗ್ಲೇಬೇಕು ಅನ್ನುವಂಥದ್ದು. ಆದ್ರೆ ಇಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಮತ್ತೆ ರಾಜ್ಯ ಸರ್ಕಾರಗಳು ಏನೇ ಇದ್ರೂ ಕೂಡ ಒಟ್ಟಾಗಿ ಒಂದು ನಿರ್ಣಯವನ್ನ ತೆಗೆದುಕೊಂಡು ಅವರ ಪರವಾಗಿ ನಿಂತ್ಕೊಳ್ಬೇಕು. ಆದ್ರೆ ಕೇವಲವಾಗಿ ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮುಂದಾಗಿರುವಂತದ್ದು. ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಪಹಲ್ಗಾಮ್ನಲ್ಲಿ ಯಾವ ರೀತಿಯಾಗಿ ನಡೆಯನ್ನ ತೋರ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡಿ ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಅವರ ಪರವಾಗಿ ನಿಂತ್ಕೊಳ್ಬೇಕು. ಈಗಾಗಲೇ ಎಸಿಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪರೋಕ್ಷವಾಗಿ ಕೇಂದ್ರ ಸರ್ಕಾರದ ಏನಾದ್ರು ಯುದ್ಧ ಮಾಡೋದೇ ಆಗಲಿ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಣಯವನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಏನು ಕಾಂಗ್ರೆಸ್ ಪಾರ್ಟಿ ಏನ್ ನಿರ್ಧಾರವನ್ನ ಮಾಡುತ್ತೆ ಅದಕ್ಕೆ ಬದ್ಧರಾಗಿರುತ್ತೆ ಅನ್ನೋ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಆದ್ರೆ ಇಂತಹ ಸಂದರ್ಭದಲ್ಲಿ ಕೇವಲವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲೋ ಒಂದ್ ಕಡೆ ಅವರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ಅಥವಾ ಏನಾದ್ರೂ ಭಯೋತ್ಪಾದಕರ ವಿರುದ್ಧವಾಗಿ ಒಂದು ಗಟ್ಟಿ ಧ್ವನಿಯಲ್ಲಿ ಅವರನ್ನ ಮಟ್ಟ ಹಾಕುವಂತ ಹೇಳಿಕೆಯನ್ನು ಕೊಡಬೇಕಾಗಿತ್ತು. ಆದ್ರೆ ಕೇವಲವಾಗಿ ಈಗ ತಕ್ಷಣಕ್ಕೆ ಯುದ್ಧ ಬೇಡ, ಒಂದ್ ರೀತಿ ಏನು ರಕ್ಷಣೆಯನ್ನು ತೆಗೆದುಕೊಳ್ಬೇಕಾಗಿತ್ತು, ಒಂದ್ ರೀತಿ ಇಂಟೆಲಿಜೆನ್ಸ್ ಫೇಲಿಯರ್ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂಟೆಲಿಜೆನ್ಸ್ ಫೇಲಿಯರ್ ಅನ್ನುವಂಥದ್ದು ಕೇವಲ ಮಾತಾಡ್ಲಿ, ಅದ್ರಲ್ಲೇನು ಇಲ್ಲ. ಆದ್ರೆ ಈಗ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ಒಂದು ನಿರ್ಣಯವನ್ನ ಮಾಡ್ಬೇಕಾಗಿತ್ತು. ಈಗ ಮುಖ್ಯಮಂತ್ರಿಗಳು ಯಾವಾಗ ಈ ಒಂದು ಹೇಳಿಕೆಯನ್ನು ಕೊಟ್ಟರು, ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಇದು ದೊಡ್ಡ ಮಟ್ಟ ಡ್ಯಾಮೇಜ್ ಸಂದರ್ಭದಲ್ಲಿ. ಓಕೆ ಫೈನ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.